ಓಂ ಶ್ರೀ ಕಾಲಭೈರವಾಯ ನಮಃ. ಓಂ ಶ್ರೀ ದುರ್ಗಾಯ ನಮಃ. ಧನುರಾಶಿಯವರ ಏಪ್ರಿಲ್ ತಿಂಗಳ 2026ರ ಭವಿಷ್ಯ ಹೇಗಿದೆ? ಧನುರಾಶಿಯವರು ಹೇಳಬೇಕಂದ್ರೆ 2025ರಲ್ಲಂತೂ ಒಂದು ರೀತಿ ಮಿಶ್ರ ಫಲಗಳನ್ನ ಅನುಭವಿಸಿದ್ರ. ಯಾಕಂದರೆ ಆ ವರ್ಷ ನಿಮ್ಮ ಜೀವನದಲ್ಲಿ ತಾಳ್ಮೆ, ಒಂದು ರೀತಿ ಎಚ್ಚರಿಕೆ ಹೆಜ್ಜೆಗಳನ್ನು ಕಲಿಸಿದಂತಹ ವರ್ಷ ಆಗಿತ್ತು. ಆರ್ಥಿಕವಾಗಿ, ದೈಹಿಕವಾಗಿ, ಆರೋಗ್ಯದ ದೃಷ್ಟಿಯಿಂದ ಕೂಡ ಸವಾಲಿನಿಂದ ಕೂಡಿದಂತಹ ವರ್ಷ 2025 ಆಗಿತ್ತು. ಆದರೆ ಈ ವರ್ಷ ನಿಮಗೆ ಹೊಸ ಅವಕಾಶಗಳು, ಜವಾಬ್ದಾರಿ ಜೊತೆಗೆ ಆಧ್ಯಾತ್ಮಿಕ ಒಲವನ್ನು ತರುವಂತಹ ಒಂದು ಮಿಶ್ರ ಫಲದ ವರ್ಷ ಆಗಿದೆ 2026. ನಿಮ್ಮ ಜೀವನದ ದಿಕ್ಕನ್ನು ಬದಲಿಸುವಂತಹ ಕೆಲವೊಂದಷ್ಟು ಘಟನೆಗಳಿಗೂ ಕೂಡ ಸಾಕ್ಷಿಯಾಗಲಿದೆ. ಅದೇ ರೀತಿ ಏಪ್ರಿಲ್ ತಿಂಗಳ 2026ರಲ್ಲಿ ಯಾವ ರೀತಿಯ ಫಲಗಳು, ಯಾವ ರೀತಿಯ ಯೋಗಗಳು, ಯಾವ ರೀತಿಯ ಅಶುಭ ಫಲಗಳು, ಅದರಿಂದ ಯಾವ ಪರಿಹಾರವನ್ನು ಮಾಡಿಕೊಳ್ಬೇಕು ಅನ್ನೋದರ ಬಗೆಗಿನ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕೊಡ್ತಾ ಹೋಗ್ತೀನಿ. ಹಾಗಾದರೆ ಧನಸ್ಸು ರಾಶಿ ಏಪ್ರಿಲ್ 2026ರ ಗೋಚಾರ ಫಲವನ್ನು ನಾವು ನೋಡೋಣ. ಮೊದಲನೇದಾಗಿ ನಾನು ಮುಂಚೆನೇ ನಿಮಗೆ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ. ಗೋಚಾರ ಫಲ ಅನ್ನೋದು 20% ಮಾತ್ರ ನಾವು ಒಂದು ಪರಿಹಾರ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದರೆ ನಿಮ್ಮ ಜಾತಕದಲ್ಲಿ ಬರುವಂತಹ ದಶಾಭುಕ್ತಿ ಅಂತರ್ದಶೆಯನ್ನು ನೋಡಿದ ನಂತರ ನಿಮಗೆ ಯಾವ ರೀತಿಯ ಯೋಗಗಳಿದೆ ಅನ್ನುವಂಥರ ಮಾಹಿತಿ 80% ತಿಳಿಯುತ್ತೆ. ಅಂಥದ್ರಲ್ಲಿ ಗೋಚಾರ ಫಲ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋಣ. ಯಾಕಂದರೆ ಜಾತಕ ಅಂತ ಬಂದಾಗ ಒಬ್ಬರಿಗಿಂತ ಒಬ್ಬರು ವಿಭಿನ್ನವಾಗಿರುತ್ತೆ. ಒಬ್ಬೊಬ್ಬರಿಗೂ ಕೂಡ ಒಂದೊಂದು ದಶೆಗಳು ನಡೀತಾ ಇರುತ್ತೆ. ಸೊ ಈ ಒಂದು ಕಾರಣದಿಂದ ಗೋಚಾರ ಫಲ 20% ಫಲಿತಾಂಶವನ್ನು ನೀಡುತ್ತೆ. ಇನ್ನು ಏಪ್ರಿಲ್ 2026 ಧನಸ್ಸು ರಾಶಿಯವರಿಗೆ ಪ್ರಮುಖ ಗ್ರಹಗಳ ಸಂಚಾರದ ಆಧಾರದ ಮೇಲೆ ಮಿಶ್ರ ಫಲಗಳನ್ನು ತರಲಿದೆ ಅಂತ ಹೇಳ್ಬೋದು. ಒಂದು ಕಡೆ ನಿಮಗೆ ಗುರುವಿನ ಪ್ರಬಲ ದೃಷ್ಟಿ ಇದ್ದರೆ, ಮತ್ತೊಂದು ಕಡೆ ಅರ್ಧಾಷ್ಟಮ ಶನಿಯ ಪ್ರಭಾವ ಕೂಡ ಇರುತ್ತೆ. ಹಾಗಾದರೆ ಪ್ರಮುಖ ಗ್ರಹಗಳ ಸ್ಥಾನಮಾನ ಯಾವ ರೀತಿ ಇದೆ? ಮೊದಲನೇದಾಗಿ ಗುರು ಗ್ರಹ. ಗುರು ನಿಮ್ಮ ರಾಶಿಯ ಅಧಿಪತಿಯಾಗಿರೋದ್ರಿಂದ 7ನೇ ಮನೆಯಾದ ಮಿಥುನ ರಾಶಿಯಲ್ಲಿದ್ದಾನೆ. ಇದರಿಂದಾಗಿ ನೀವು ಶುಭ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಇನ್ನು ಶನಿ 4ನೇ ಮನೆಯಾದ ಮೀನ ರಾಶಿಯಲ್ಲಿರೋದ್ರಿಂದ ನಿಮಗೆ ಅರ್ಧಾಷ್ಟಮ ಶನಿಯ ಕಾಲ ಇರೋದ್ರಿಂದ ಮಿಶ್ರ ಫಲಗಳನ್ನ ಕೊಡ್ತಾರೆ. ಇನ್ನು ರಾಹು ನಿಮ್ಮ 3ನೇ ಮನೆಯಾದ ಕುಂಭರಾಶಿಯಲ್ಲಿದ್ದಾರೆ. ಇದಂತೂ ತುಂಬ ಅತ್ಯಂತ ಶುಭ ಫಲವನ್ನು ನೀಡ್ತಾರೆ ಅಂತಲೇ ಹೇಳ್ಬೋದು. ಆಧ್ಯಾತ್ಮಿಕ ಒಲವನ್ನು ಹೆಚ್ಚು ಮಾಡುವಂತಹ ಕೇತು 9ನೇ ಮನೆಯಾದ ಸಿಂಹರಾಶಿಯಲ್ಲಿದ್ದಾನೆ. ಹಾಗಾದರೆ ವೃತ್ತಿ ಮತ್ತು ವ್ಯಾಪಾರ ಯಾವ ರೀತಿ ಇರುತ್ತೆ? ಉತ್ತಮ ಧೈರ್ಯ ಮತ್ತು ಪ್ರಗತಿ ನಿಮಗೆ ಈ ಒಂದು ತಿಂಗಳಲ್ಲಾಗುತ್ತೆ. ಯಾಕಂದರೆ 3ನೇ ಮನೆಯಾದ ಕುಂಭರಾಶಿಯಲ್ಲಿ ರಾಹು ಇರೋದರಿಂದ ಅತ್ಯಂತ ಶುಭ ಅಂತ ಹೇಳಿದ್ದೆ. ಈ ಒಂದು ಕಾರಣಕ್ಕಾಗಿ ನಿಮಗೆ ಅಪಾರ ಆತ್ಮವಿಶ್ವಾಸ ಹಾಗೆ ಧೈರ್ಯವನ್ನು ಅವರು ತುಂಬುತ್ತಾರೆ. ಹೊಸ ಯೋಜನೆಗಳಿಗೇನಾದರೂ ನೀವು ಕೈ ಹಾಕಬೇಕು ಅನ್ನುವಂತಹ ಪ್ರಮುಖ ನಿರ್ಧಾರಗಳನ್ನು ಮಾಡಿದರೆ ಈ ಸಮಯದಲ್ಲಿ ನೀವು ಅದನ್ನು ತೆಗೆದುಕೊಳ್ಬಹುದು. ಇದು ಸರಿಯಾದ ಸಮಯ ಅಂತ ಹೇಳ್ಬೋದು. ಹಾಗೆ ನಿಮಗೇನಾದರೂ ವಿರೋಧಿಗಳಿದ್ದರೂ ಕೂಡ ಅವರೆಲ್ಲರನ್ನೂ ಕೂಡ ಸುಲಭವಾಗಿ ರಾಹುವಿನ ಬಲ ಇರೋದರಿಂದ ಎದುರಿಸೋದಕ್ಕೆ ಸಹಾಯ ಮಾಡ್ತಾರೆ. ಇನ್ನು ಗುರು 7ನೇ ಮನೆಯಲ್ಲಿ ಇರೋದರಿಂದ ಶುಭ ಫಲವನ್ನೇ ನೀಡ್ತಾನೆ. ಪಾಲುದಾರಿಕೆ ವಿಚಾರ ಅಂದರೆ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ನೀವು ಯೋಚನೆ ಮಾಡ್ತಿದ್ರೆ ಅದರಲ್ಲಿ ಸಕ್ಸಸ್ಸನ್ನು ಕಾಣ್ತೀರಾ. ವಿಶೇಷವಾಗಿ ಈ ಒಂದು ವ್ಯವಹಾರದಲ್ಲಿ ಶುಭ ಫಲಗಳನ್ನೇ ನೀವು ನಿರೀಕ್ಷೆ ಮಾಡ್ತೀರಾ. ನಿರೀಕ್ಷೆ ಮಾಡೋದಲ್ಲ, ಶುಭ ಫಲವನ್ನೇ ಗುರು ನೀಡ್ತಾರೆ. ವೃತ್ತಿ ಜೀವನದಲ್ಲಿ ನೀವು ಕೆಲಸ ಮಾಡುವಂಥ ಜಾಗದಲ್ಲಿ ಅತಿಯಾದಂತಹ ಒತ್ತಡ ಇದ್ದರೂ ಕೂಡ, ಎಲ್ಲರೂ ನನ್ನನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ರೂ ಕೂಡ ಈಗ ಅದೆಲ್ಲದಕ್ಕೂ ಉತ್ತರವನ್ನು ಕೊಡೋ ಸಮಯ. ಯಾಕಂದರೆ ಆ ಒಂದು ಸ್ಥಳದಲ್ಲಿ ನಿಮಗೆ ಗೌರವ ಹಾಗೆ ಮನ್ನಣೆ ಹೆಚ್ಚಾಗಿ ದೊರೆಯುತ್ತೆ. ಕೆಲಸದ ಒತ್ತಡ ಸ್ವಲ್ಪ ಜಾಸ್ತಿ ಇರಬೇಕು. ಯಾಕಂತ ಹೇಳಿದ್ರೆ ಅರ್ಧಾಷ್ಟಮ ಶನಿಯ ಕಾರಣದಿಂದಾಗಿ ಕಚೇರಿಯಲ್ಲಿ ಜವಾಬ್ದಾರಿಗಳು ಮತ್ತು ಕೆಲಸದ ಒತ್ತಡಗಳು ಇರೋದರಿಂದ, ಇದರ ಜೊತೆಗೆ ಮೇಲಧಿಕಾರಿಗಳೊಂದಿಗೆ ಅಥವಾ ಸಹೋದ್ಯೋಗಿಗಳೊಂದಿಗೆ ನೀವು ತಾಳ್ಮೆಯಿಂದ ವರ್ತಿಸೋದು ಸ್ವಲ್ಪ ಒಳಿತು ಅಂತಲೇ ಹೇಳ್ಬೋದಾಗಿದೆ. ಹಣಕಾಸಿನ ವಿಚಾರ ಯಾವ ರೀತಿ ಇರುತ್ತೆ? ಹಣಕಾಸಿನ ವಿಚಾರದಲ್ಲಿ ಗುರುವಿನ ಶುಭ ದೃಷ್ಟಿ ನಿಮ್ಮ ರಾಶಿ ಮೇಲೆ ಇರೋದ್ರಿಂದ, ಅಂದರೆ 11ನೇ ಮನೆ ಮೇಲೆ ಬೀಳ್ತಾ ಇರೋದ್ರಿಂದ ಆರ್ಥಿಕ ಸ್ಥಿತಿ ಅಂತೂ ಭದ್ರವಾಗಿರುತ್ತೆ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಆಸ್ತಿ ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರದಿಂದಿರಬೇಕು. ಯಾಕಂದರೆ 4ನೇ ಮನೆಯಾದ ಮೀನರಾಶಿಯಲ್ಲಿ ಅರ್ಧಾಷ್ಟಮ ಶನಿ ಇರೋದರಿಂದ ಶನಿಯ ಪ್ರಭಾವದಿಂದ ಸ್ಥಿರಾಸ್ತಿ, ಮನೆ ಅಥವಾ ವಾಹನ ಖರೀದಿಯ ವಿಚಾರದಲ್ಲಿ ಸ್ವಲ್ಪ ನಿಧಾನ ಆಗುತ್ತೆ. ಅಡೆತಡೆಗಳು ಕೂಡ ಬರುತ್ತೆ. ಇದಕ್ಕಾಗಿ ನೀವು ಒಪ್ಪಂದಗಳಿಗೆ ಸಹಿ ಹಾಕೋ ಮುನ್ನ ದಾಖಲೆಗಳೇನಿದೆ ಅದನ್ನು 1-2-3 ಸಲ ಸರಿಯಾಗಿ ಪರಿಶೀಲಿಸಿ ಮುಂದುವರಿಯೋದು ಉತ್ತಮ. ಕುಟುಂಬ ಮತ್ತು ಸಂಬಂಧಗಳ ವಿಚಾರದಲ್ಲಿ 7ನೇ ಮನೆಯಲ್ಲಿ ಗುರುವಿನ ಸ್ಥಾನ ಇರೋದರಿಂದ ನಿಮಗೆ ಶುಭ ಫಲವನ್ನೇ ಮಾಡಿಕೊಡ್ತಾರೆ.
ಇನ್ನು ವೈವಾಹಿಕ ಜೀವನದಲ್ಲಿ ಮಾಧುರ್ಯವನ್ನು ತರುತ್ತೆ. ಅಂದರೆ ಏನಾದರೂ ಭಿನ್ನಾಭಿಪ್ರಾಯಗಳಿತ್ತು ಅಂದರೆ ಅವೆಲ್ಲವೂ ಪರಿಹಾರವಾಗೋದಕ್ಕೆ ಸುಯೋಗ. ಈಗ ಅವಿವಾಹಿತರಿಗೆ ವಿವಾಹ ಯೋಗ ಕೂಡ ಬರುತ್ತೆ. ಹಾಗೆ ಕುಟುಂಬದಲ್ಲಿ ಶುಭ ಕಾರ್ಯಗಳು ಕೂಡ ಜರುಗುತ್ತೆ. ಇನ್ನೊಂದು ಮುಖ್ಯವಾದ ವಿಚಾರ ಅಂತ ಹೇಳಿದ್ರೆ, ಅರ್ಧಾಷ್ಟಮ ಶನಿಯ ಪ್ರಭಾವದಿಂದ ಮನೆಯ ವಾತಾವರಣದಲ್ಲಿ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳ ಬಂದು ಕಿರಿಕಿರಿ ಉಂಟಾಗುತ್ತೆ. ಆದರೂ ಪರವಾಗಿಲ್ಲ, ತಾಳ್ಮೆಯಿಂದ ಇರಿ. ನಿನ್ನ ತಾಯಿಯ ಆರೋಗ್ಯದ ಕಡೆ ವಿಶೇಷವಾಗಿ ಗಮನ ಹರಿಸೋದು ಅತ್ಯಗತ್ಯ. ಇನ್ನು 9ನೇ ಮನೆಯಲ್ಲಿ ಕೇತು ಇರೋದರಿಂದ ನೀವು ತುಂಬ ದಿನದಿಂದ ಅಂದ್ಕೊಂಡಿರುವಂಥ ತೀರ್ಥಯಾತ್ರೆ, ಅದಾದ ದೇವಸ್ಥಾನಗಳಿಗೆ ಹೋಗಬೇಕಂದ್ರೆ ಆ ಒಂದು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಪೂಜೆಯಲ್ಲಿ ಪಾಲ್ಗೊಳ್ಳುವಂತಹ ಯೋಗವನ್ನು ಒದಗಿಸ್ಕೊಡ್ತಾರೆ. ಆರೋಗ್ಯ 4ನೇ ಮನೆಯ ಶನಿ ಪ್ರಭಾವದಿಂದ ಒಂದು ರೀತಿ ಮಾನಸಿಕ ಒತ್ತಡ, ಆಯಾಸ ಜಾಸ್ತಿ ಆಗೋದ್ರಿಂದ ಆಹಾರ ಪದ್ಧತಿಯಲ್ಲಿ ಶಿಸ್ತಗತ್ಯ. ಹಾಗೆ ದಿನನಿತ್ಯದ ಯೋಗ ಧ್ಯಾನ ನಿಮ್ಮನ್ನು ಉಲ್ಲಾಸದಿಂದ ಇಡೋದಕ್ಕೆ ಸಹಾಯ ಮಾಡುತ್ತೆ. ಪರಿಹಾರಗಳೇನು ಮಾಡಬೇಕು ಅಂತ ಹೇಳಿದ್ರೆ, ಅರ್ಧಾಷ್ಟಮ ಶನಿಯ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡೋದಕ್ಕೋಸ್ಕರ ಶನಿವಾರದಂದು ನವಗ್ರಹ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರಿಗೆ, ಅದರಲ್ಲೂ ಶನಿ ದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚಬೇಕು. ಆಂಜನೇಯನ ಆರಾಧನೆ ಮಾಡಿದರೆ ಶುಭ ಫಲ. ಹನುಮಾನ್ ಚಾಲೀಸ ಪಠಿಸೋದ್ರಿಂದ ಸಂಕಟ ದೂರ. ನಿಯಮಿತವಾಗಿ ಶಿವನ ಆರಾಧನೆ ಮಾಡಿ ಧ್ಯಾನ ಮಾಡೋದರಿಂದ ಮಾನಸಿಕ ಶಾಂತಿ. ಹಾಗೆ ತಾಯಿಯ ಆರೋಗ್ಯಕ್ಕಾಗಿ ಗುರು ಹಿರಿಯರ ಒಂದು ಆಶೀರ್ವಾದವನ್ನು ಕೂಡ ಪಡೆಯಿರಿ. ಓಂ ನಮಃ ಶಿವಾಯ ಮಂತ್ರ ಪಠಣೆಯಿಂದ ನಿಮಗೆ ಎಲ್ಲ ಕಾರ್ಯಗಳಲ್ಲೂ ಶುಭ ಫಲ ಸಿಗುತ್ತೆ. ಒಟ್ಟಾರೆ ಧನುರಾಶಿ ಏಪ್ರಿಲ್ 2026 ಅತ್ಯದ್ಭುತವಾಗಿದೆ. ಮಾತಿನ ಮೇಲೆ ಹಿಡಿತ ಮಾಡೋದ್ರ ಮೂಲಕ ಎಲ್ಲವೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಇದು ಈ ಹೊತ್ತಿನ ಟಾಪಿಕ್ ಆಗಿದೆ. ಸೊ ನಮ್ಮ ಗ್ರಹಗತಿ ಕನ್ನಡ ಯೂಟ್ಯೂಬ್ ಚಾನಲ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಈ ಹೇಳಿದ್ದೆಲ್ಲ ನಿಮಗೆ ಆಗ್ತಾ ಇದೆ, ಒಳ್ಳೆಯ ಉತ್ತಮ ಮಾಹಿತಿ ಕೊಡ್ತಿದ್ದೀರಾ ಅಂತ ಅಂದರೆ ಅದನ್ನು ಕಮೆಂಟ್ ಮಾಡೋ ಮೂಲಕ ನಮಗೆ ತಿಳಿಸಿ ಹೇಳೋದನ್ನು ಮರಿಬೇಡಿ.